ಕಿತ್ತೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಹಬೀಬ್ ಶಿಲೇದಾರ್ ಮಾತನಾಡಿ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ 2023ರಲ್ಲಿ ಎಂಎಲ್ಎ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಕಾಂಕ್ಷಿ ಕೂಡ ಆಗಿದ್ದೆ. ಅನಿವಾರ್ಯ ಕಾರಣಾಂತರಗಳಿಂದ ಟಿಕೆಟ್ ಕೈತಪ್ಪಿತು. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕರಾದರು. ಆದರೆ ಮೊನ್ನೆ ನಡೆದ ಕಾದ್ರೋಳಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಹಾಗೂ ನನ್ನ ಸ್ವಾಭಿಮಾನದ ಬಗ್ಗೆ ಹಾಗೂ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು, ಸಂಪೂರ್ಣವಾಗಿ ಈ ಒಂದು ಸಭೆಯಲ್ಲಿ ಸ್ಪಷ್ಟೀಕರಣ ನೀಡುತ್ತೇನೆ ಅಂತ ಹೇಳಿದರು. ಹಾಗೂ ಸಂಪೂರ್ಣವಾದ ವಿವರವನ್ನು ಕೂಡ ಈ ಸಭೆಗೆ ತಿಳಿಸಿದರು. ಈ ಸಭೆಯಲ್ಲಿ ಎಲ್ಲ ಹಿರಿಯ ಹಾಗೂ ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಹೋಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳು. ಇವತ್ತಿನ ಕರೆದಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಗೌರವಾನ್ವಿತ ಪತ್ರಕರ್ತರಿಗೆ ಸ್ವಾಗತವನ್ನು ಬಯಸ್ತಾ, ತಮಗೆ ನಿಮ್ಮ ಪ್ರೀತಿ ಹಬೀಬ್ ಶಿಲೇದಾರ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಅದೇ ಪ್ರಕಾರ ನಮ್ಮ ಕಿತ್ತೂರು ಮತಕ್ಷೇತ್ರದ ವಿವಿಧ ಗ್ರಾಮದಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯರಿಗೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಯಾಕೆ ನಾನು ಪ್ರೆಸ್ ಮೀಟ್ ಕರ್ತೇನೆ ಅಂತಂದ್ರೆ ಅದರ ಉದ್ದೇಶ ಏನೈತೆ ಅನ್ನೋದನ್ನ ಇವತ್ತು ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಕಾದ್ರೋಳಿ ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಭೆಯನ್ನು ತಾಯಿ ಬಂಡ್ಯಮ್ಮ ದೇವಿಯ ಸಭಾಭವನದೊಳಗೆ ಮಾನ್ಯ ಕಿತ್ತೂರಿನ ಶಾಸಕರು ಕರೆದಿದ್ದು. ಕರೆದ ಮೇಲೆ ಬಸವರಾಜ ಯರಾಪುರವರು ನಡೆಸಿದಂಥ ಸಂದರ್ಶನದೊಳಗೆ ಹಬೀಬ್ ಶಿಲೇದಾರ್ ಬಗ್ಗೆ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಸ್ಟೇಟ್ಮೆಂಟಿಗೆ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಖಂಡನಾಗಿ ಆ ಸ್ಟೇಟ್ಮೆಂಟಿಗೆ ನಾನು ಒಳ್ಳೆ ಹೇಳಿಕೆಯನ್ನು ನೀಡಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ. ನನಗೆ ಅವ್ರು ಸವಾಲು ಹಾಕಿದ್ದಾರೆ, ಬಹಿರಂಗವಾಗಿ ಸವಾಲು ಹಾಕ್ತಾರೆ. ಏನು ಸವಾಲು ಹಾಕ್ತಾರೆ ಅಂತಂದ್ರೆ, ಶಿಲೇದಾರ್ನಿನ ಬಂಡವಾಳ ನೋಡೇ ಬಿಡೋನು, ನಿತ್ತ ಬಣ್ಣಿ ಅಂತ ಎಲೆಕ್ಷನ್ ಹೇಳ್ತಾರೆ. ಪ್ರದೀಪ್ MJ ಅವ್ರನ್ನ ಕರ್ಕೊಂಡ್ಬಂದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಬಸವರಾಜ ಶೀಗ ಅವ್ರನ್ನ ಯಾಕೆ ಕರ್ಕೊಂಡ್ಬಿಡ್ರಿ ನಮ್ಮ ಮನೆಗೆ? ನನ್ನ ಶಕ್ತಿ ಆವಾಗ ನೋಡೋದಾಗಿದ್ರ, ನನ್ನ ಬಂಡವಾಳ ನೀವು ಆವಾಗ ನೋಡೋದಾಗಿದ್ರ, ಇವ್ರು ಕರ್ಕೊಂಡ್ಬಂದು ನನ್ನ ಮನಸ್ಸು ಸೋಲಿಸುವಂಥ ಅವಶ್ಯಕತೆ ನಿಮಗೆ ಇರಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದಂಥ VS ಕೌಜಲಿ ಅವರ ಸುಪುತ್ರರಾದಂಥ ರಾಜೀವ್ ಕೌಜಲಿ ಅವರ ಪೆಟ್ರೋಲ್ ಪಂಪಿಗೆ ಬೆಳಗಾವದೊಳಗೆ ನನ್ನ ಯಾಕೆ ಕರೆಸಿದ್ರಿ? ನನ್ನ ಕರೆಸೆ ನೀ ಚುನಾವಣೆ ಬೇಡ, ನಮ್ಗೆ ಎಲ್ಲರೂ ಕೂಡ ಚುನಾವಣೆ ಮಾಡೋದು, ನೀವು ಯಾಕೆ ಹೇಳಿದ್ರಿ? ಸತೀಶನ ಜಾರಕಿಹೊಳಿ ಸಾಹೇಬ್ರ ಮನೆಯೊಳಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಯಾನಂದ್ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದೊಳಗೆ ಗೋಕಾಕ್ದೊಳಗೆ ನಮ್ಗೆ ಯಾಕೆ ಕರೆಸಿದ್ರಿ? ಒಣಗಾಕೆ ಯಾಕೆ ಕರೆಸಿದ್ರು ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದೊಳಗೆ? ಅಲ್ಲಿ ಕರೆಸಿ ನಮಗೆ ಮಾಲಾರ್ಪಣೆ ಮಾಡಿ ನಮಗೆ ಶಾಲ ಹಾಕಿ ಪೇಡೆ ಹಾಕಿ ಹಂಚ್ಕೊಂಡು ತಿಂದ್ರಿ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ವಿಜಯಕುಮಾರ್ ಸಿಂಧೆ ಅವರ ಮನೆಗೆ ನಿಮ್ಮ ಕುಟುಂಬ ಸಮೇತವಾಗಿ ಎಲ್ಲರೂ ಬಂದು ಯಾಕೆ ಬಂದ್ರಿ? ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಬಂದಿದ್ದು ಕೇವಲ 1500 ಮತಗಳ ಅಂತರದಿಂದ ಬಂದಿದೆ, ಅದು ಕಾಂಗ್ರೆಸ್ ಗಾಳಿ ಒಳಗೆ. ಈ ಕಾಂಗ್ರೆಸ್ ಗಾಳಿಗೆ BJPಯಲ್ಲಿರುವಂತ ನಿರಾಯಣ ಸಾಹೇಬ್ರಾತು, ಕಾರಜೋಳ ಸಾಹೇಬ್ರಾತು, V ಸೋಮಣ್ಣ ಸಾಹೇಬ್ರಾತು, ರಾಮುಲು ಸಾಹೇಬ್ರಾತು, CT ರವಿ ಸಾಹೇಬ್ರಾತು, ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಕಾಂಗ್ರೆಸ್ ಗಾಳಿಗೆ ತಡಿಲಿಲ್ಲ. ಜನ ನನ್ನ ಅಭಿಮಾನಿಗಳು ಎಂದ ಹೇಳ್ತಾರಲ್ಲ, ನನ್ನ ನೆಚ್ಚಿನ ನಾಯಕರು ಎಂದು ಹೇಳ್ತಾರಲ್ಲ, ಶಿಲೇದಾರ್ ತೋರ್ಸ್ ನಿನ್ನ ಬಂಡವಾಳ ಅಂತ ಹೇಳಿ, ಅಂದ ಬಂಡವಾಳ ತೋರ್ಸಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಬರುವಂಥ ದಿನದೊಳಗೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕಾ ಪಂಚಾಯತಿ ಚುನಾವಣೆ, ನೂರಾರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾನು ZP ಆಗ್ಬೇಕು, ನಾನು TP ಆಗ್ಬೇಕು, ಎಷ್ಟು ಆದಂಥ ಕನಸುಗಳನ್ನು ಕಟ್ಟಿಕೊಂಡು ರಾತ್ರಿ ಆಗಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಭಾಳ ಜನ ಅದ. ನಿಮ್ಮ ಹೇಳಿಕೆಯಿಂದ ನಾನೇನ್ರ ನಿಮಗೆ ಚಾಲೆಂಜ್ ಸ್ವೀಕಾರ ಮಾಡಿ ನಾನೇನ್ರ ಪಕ್ಷೇತರಾಗಿ ನಿಂತ್ಕೊಂಡು ಹೊಡೆತ ಯಾರು ಬೀಳುದು? ನನ್ನ ನೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತ ನಾಯಕರು ಹೊಡೆದು ಬೀಳ್ತಾರೆ. ನಾಳೆ ಲಕ್ಷ ಗಂಟೆ ಖರ್ಚು ಮಾಡಿ ಚುನಾವಣೆ ಮಾಡಕ್ಕೆ ಅವ್ರು ಹೊಂಟ್ರೆ ಸೋಲಾಕ ಗೆಲ್ಲಾಕ ಒಂದು ಹೋಟ್ ಬೇಕು. ಒಂದು ಹೋಟ್ಲಿ ಸೋತವ್ರು ಗೆದ್ದವ್ರು ಎಷ್ಟು ರಾಜ್ಯದೊಳಗೆ ಶಾಸಕರ ಅದಕ್ಕಾಗಿ ಅವ್ರನ್ನ ಹೊಗಳೋದು, ಹಿಂದೆ ಅವ್ರನ್ನ ಬೈಯೋದು ಆ ಚಟ ನಮಗಿಲ್ಲ. ನಾವು ಏನಿದ್ರು ತಪ್ಪ ತಡೆಯೋದ್ರಲ್ಲಿ ನೇರವಾಗಿ ಮಾತಾಡ್ತೀವಿ. ನಾವು ಇನ್ನೊಮ್ಮೆ ಹೇಳ್ತೇನೆ,
ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹಿತದೃಷ್ಟಿ, ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಇಟ್ಟುಕೊಂಡ ಇನ್ಮೇಲೆ ಹೇಳಿಕೆ ಕೊಡ್ರಿ, ಕಾಂಗ್ರೆಸ್ರು ಕೊಡಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಣ, ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮಾಡೋಣ. ಎಲ್ಲಾರ ಇಂಥದ್ದು ನೀವು ಒಪ್ಪಂದ ಚಾಲೆಂಜ್ ಮಾಡಿ ಮೇಲೆ ನಿನ್ನ ಬಂಡವಾಳ ನೋಡೇ ಬಿಡೋಣ ಅಂತಂದ್ರೆ ಅದನ್ನು ನಮ್ಮ ಕಾರ್ಯಕರ್ತರು ಸ್ವೀಕಾರ ಮಾಡಿದ್ವಿ. ಬರುವಂತ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ತೋರಿಸ್ತೀವಿ, ಆಮೇಲೆ ಬರುವಂತ ವಿಧಾನಸಭಾ ಚುನಾವಣೆಗೂ ತೋರಿಸ್ತೀವಿ. ದಯವಿಟ್ಟು ಅದನ್ನ ಮಾಡಕ್ಕೆ ಅವಕಾಶ ಕೊಡಬೇಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀವಿ. ಹೊತ್ತಾಗೆ ನಾವು ಜನ ಬಯಸ್ತಾ ಇನ್ನು ಮಟ್ಟ 28-30 ವರ್ಷ ನಾವು ಕಾಂಗ್ರೆಸ್ ಆಗಿದ್ದ ಕ್ಷುಲ್ಲಕವಾದಂಥ ಒಂದು ಅಧಿಕಾರ ನಾವು ಕೂಡ ನಾವು ಬಯಸಿಲ್ಲ. ನಾವು ಕೋವಿಡ್ಗಳು ದುಡಿದ್ದೇವೆ, ಫ್ಲಡ್ದಾಗ ದುಡಿದ್ದೇವೆ. ಒಬ್ಬ ಬಡದು ಮನುಷ್ಯನ, ಯಾವುದೇ ಅಧಿಕಾರ ಇಲ್ಲಂತ ಮನುಷ್ಯನ. ಇವತ್ತು ಎಲ್ಲೂ ಬಂಡಾಯದ ಬಗ್ಗೆ ನಾವು ಎಲ್ಲೂ ಮಾತನಾಡಲ್ಲ. ಎಲ್ಲಾರ ಮಾತನಾಡಿದ್ರೆ ಎಲ್ಲಾರ ವಿಡಿಯೋ ಕ್ಲಿಪ್ ಇದ್ದರೆ ನೀವು ಪ್ರದರ್ಶನ ಮಾಡ್ಬೋದು. ಅದು ಬಿಟ್ಕೊಂಡು ನೀವು ಏನು ಕೇಂದ್ರ ನೀವು ಸಣ್ಣ ಮಕ್ಕಳಿಗೆ ಉತ್ತರ ಕೊಡ್ತೀರಿ ಅಂತಂದ್ರೆ ಸಣ್ಣವ್ರು ನೀವು ಆಗ್ತೀರಿ, ಹೊತ್ತಾಗಿ ಸಣ್ಣವ್ರು ನಾವಾಗಲ್ಲ ಅಂತೇಳಿ ಈ ಮೂಲಕ ಪತ್ರಿಕೆಗಳ ಮುಖಾಂತರ ಹೇಳ್ತೀನಿ. ಅಥವಾ ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ನಾಮಿನೇಷನ್ ಕೊಟ್ಟು ಯಾಕೆ ವಾಪಸ್ ತಗೊಂಡ ಅಂತ ಚುನಾವಣೆ ಮಾಡ್ಬೇಕಾಯ್ತು ಅಂತೀವಿ. ನಾನು ಚುನಾವಣೆ ಮಾಡ್ಬೇಕಂತೇಳಿ ನಾಮಿನೇಷನ್ ಕೊಟ್ಟಿದ್ದೆ. ಆದ್ರೆ ನಮ್ಮ ಪಕ್ಷದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಚಂದ್ರರಾಜ್ ಅಣ್ಣ ಹಟ್ಟಿಯೊಳಗೆ ನನ್ನ ಕರೆದ್ರು, ಅಣ್ಣ ನಿನ್ನಿಂದ 4 ಸೀಟ್ಗಳು ಹೊಡೆದು ಬೀಳ್ತದೆ, ನಾಳೆ 4 ಸೀಟ್ ಹೊಡೆದು ಬಿತ್ತಂದ್ರೆ ನಾಳೆ ಆಡಳಿತ ಮಾಡಕ್ಕೆ ತೊಂದರೆ ಮಾಡ್ತಾರೆ. ನಾವು ನಿಜವಾಗಿಯೂ ನಾವು ಸರ್ಕಾರದ ಅನುದಾನಗಳು ತಂದು ಈ ಫ್ಯಾಕ್ಟ್ರಿನ ನಡೆಸ್ತೀನಿ, ದಯವಿಟ್ಟು ನಮಗೆ ಸಹಕಾರ ಕೊಡಬೇಕಂತೇಳಿ ನನ್ನ ಹತ್ರ ವಿನಂತಿ ಮಾಡ್ಕೊಂಡಾಗ ಅಂತ ಹಿರಿಯ ನಾಯಕರಿಗೆ ಗೌರವ ಕೊಟ್ಟೆ. ಇದಾದ್ಮೇಲೆ ಮುರುಕಪ್ಪ ಮರಡಿ ಅವರು, ಮುಡ್ಡಪ್ಪ ನಮ್ಮ ಸಕ್ರೆನವರು ಮಾಜಿ ಜಿಲ್ಲಾ ಪಂಚಾಯತ್ ನನ್ನ ಮನೆಗೆ ಬಂದು 2 ದಿವಸ ಕೂತ್ಕೊಂಡು ದಯವಿಟ್ಟು ಇದೊಂದು ಚುನಾವಣೆ ನಮಗೆ ಸಹಕಾರ ಕೊಡ್ರಿ ಅಂತಂದು, ಮುಂಬರುವ ದಿನದೊಳಗೆ ಅವಕಾಶಗಳದಾವ ನಮಗೆ ಅವಕಾಶ ಕೊಡ್ರಿ ಅಂತ ಕೇಳಿ ಆ ಉದ್ದೇಶಕ್ಕಾಗಿ ಇವರಿಂದ ನಮ್ಮ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚಂದ ನಡೀತದೆ ಅಂತೇಳಿ ಒಟ್ಟಿನ ಹೊರತಾಗಿ ನಾನೇನು ನಿನಗೆ ಅಂಜಿ ನಾನು ಹಿಂದೆ ತಕ್ಕೊಂಡಿಲ್ಲ ಅಂತೇಳಿ ನಿನಗೆ ಹೇಳ್ತೀನಿ. ನೀ ಎಲ್ಲೇ ಶಾಸಕರ ಬಾಜು ಇಟ್ಕೊಂಡು ಇಷ್ಟೆಲ್ಲ ಮಾತಾಡಿದಿಲ್ಲ, ಶಾಸಕರ ಬಗ್ಗೆ ನೀನು ಎಷ್ಟು ಬೈದಿ ಅನ್ನೋದಂತೆ ಅಡಿವೆ ಹೇಳೋದಾವ. ಸಮಯ ಸಂದರ್ಭ ಬಂದಾಗ ಅದನ್ನು ರಿಲೀಸ್ ಮಾಡ್ತೀನಿ. ನಾನು ದಯವಿಟ್ಟು ತಾವು ಕೊಡಕ್ಕೆ ಹೋಗಬೇಡಿ. ನೀವು ನಮ್ಮ ಪಕ್ಷದ ನಾಯಕರದೇ. ಎಷ್ಟೋ ಜನ ಈಗ ಅಲ್ಪಸಂಖ್ಯಾತರ ನಾಯಕರನ್ನು ಕಡೆಗಣಿಸಿದ್ರಿ ನೀವು. ನಿಮ್ಮ ಜಿಲ್ಲಾ ಪಂಚಾಯತ್ ಎಷ್ಟೋ ವೇದಿಕೆ ಒಳಗೆ ನಾವು ನೋಡತ್ತಿ. ನಮ್ಮ ಹಿಂದೂ ಸಮಾಜದವ್ರನ್ನ ಮೇಲೆ ಕುಡ್ಸಕ್ತಾ ಇರಲ್ಲ. 36-40 ಸಾವಿರ ಇರುವಂತ ನಮ್ಮ ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮಾಜದವ್ರು ಒಬ್ಬರನ್ನ ಮೇಲೆ ಕುಡ್ಸಕ್ತಾ ಇರಲಿಲ್ಲ. ಇನ್ನುವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕಿತ್ತೂರು ಬ್ಲಾಕ್ ಮುಸಲ್ಮಾನರು ಇನ್ನೂ ಮಠ ಬ್ಲಾಕ್ ಅಧ್ಯಕ್ಷಗಳಾಗಿಲ್ಲ, ಒಬ್ಬ KPCC ಮೆಂಬರ್ ಆಗಲಿಲ್ಲ, ಇನ್ನು ಮಠ ಒಬ್ಬ ಗೌರ್ಮೆಂಟ್ ನಾಮಿನೇಟ್ ಆಗಲಿಲ್ಲ, ಇನ್ನು ಮಠ ಒಬ್ಬ ಫ್ಯಾಕ್ಟ್ರಿ ಮಣ್ಣಿ ನೀವು ಟಿಕೆಟ್ ಕೊಟ್ರಿ, ಕಾಂಗ್ರೆಸ್ ಪಕ್ಷ ಚೈನ್ ಅಂತ ಮಾಡ್ಕೊಂಡ್ರಿ. ಒಬ್ಬರಾರ ಮುಸಲ್ಮಾನ್ ವ್ಯಕ್ತಿಗಳಿಗೆ ನೀವು ಒಂದು ಟಿಕೆಟ್ ಕೊಟ್ರೆ ಇಲ್ಲಿ ಮಟ್ಟ ಏನ್ ಮಾಡಿದ್ರೆ ಅನ್ನೋದು ಹೇಳ್ಬೇಕು. ನಾಳೆ ಜಿಲ್ಲಾ ಪಂಚಾಯತ್ 7 ಜನ ನಿಲ್ಲುವಂತಂದ್ರೆ ನಾಳೆ ಸಾಮಾಜಿಕ ನ್ಯಾಯಗಳು ಬೇಕು. ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸಮುದಾಯದ ಪರವಾಗಿ, ಅಹಿಂದು ಸಮುದಾಯದ ಪರವಾಗಿ, ಹಿಂದುಳಿದ ಸಮುದಾಯದ ಪರವಾಗಿ ಅಲ್ಪಸಂಖ್ಯಾತರ ನಾವು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಕಾಂಗ್ರೆಸ್ ಕಿತ್ತೂರೊಳಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಧ್ವಜ ಹಾರಬೇಕು. ನಮ್ಮ ಒಂದು ಕನಸತಿ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತೇಳಿ ನಮ್ಮ ಕನಸೈತು. ಹೊರತಾಗಿ ನೀವು ಒಂದು ದೊಡ್ಡ ಹುದ್ದೆದೊಳಗಿದ್ದ ಇಂಥ ಸಣ್ಣ ಹೇಳಿಕೆಗಳನ್ನು ದಯವಿಟ್ಟು ಕೊಡಕ್ಕೆ ಹೋಗಬೇಡ್ರಿ. ಮೊದಲು ಏನು ಹೇಳಿಕೆ ಯಾರು ಕೊಡ್ತಾರೋ ಅಂತ ಹೇಳಿ ಮೊದಲು ನಿಮ್ಮಂತೆ ಸಮಯ ಇರಲಿಲ್ಲ ಅಂದ್ರೆ ನಿಮ್ಮ ಹತ್ರ ಇದ್ದವ್ರ ಹತ್ರ ಹೋಗ್ತಾರಂತ ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಕೊಟ್ರೆ ನಮ್ಮ ಪಕ್ಷಕ್ಕೂ ಒಳ್ಳೇದು, ನಿಮಗೂ ಒಳ್ಳೇದು. ಯಾಕಂದ್ರೆ ನಿಮಗ ಬುದ್ಧಿ ಮಾತು ಹೇಳುವಳು ದೊಡ್ಡವ ನಾನಲ್ಲ. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ನನ್ನಂತ ಸಾವಿರಾರು ಕಾರ್ಯಕರ್ತರು ಕಟ್ಟಿದಂತ ಆಸ್ತಿ. ಇದು ಯಾರ ಮನೆ ಆಸ್ತಿ ಅಲ್ಲ. ನಮ್ಮ ಅಜ್ಜ ನಮ್ಮ ಅಪ್ಪ ಕಾಲದಿಂದ ನನ್ನಂತ ಎಷ್ಟೋ ಜನ ಅದಾರ, ವಿವಿಧ ಸಮುದಾಯದ ಜನ ಇದೆ. ನಮ್ಮ ಅಲ್ಪಸಂಖ್ಯಾತರ ಸಮುದಾಯ, ನಮ್ಮ ಹಿಂದುಳಿದ ವರ್ಗದ ಸಮುದಾಯ, ನಮ್ಮ ಅಹಿಂದ ಸಮುದಾಯ, ಎಲ್ಲ ಸಮುದಾಯ ಒಳಗೊಂಡು ಲಿಂಗಾಯತ ಸಮುದಾಯದ ಜನ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಕಾಂಗ್ರೆಸ್ ಬಲಿಷ್ಠವಾದಂಥ ಕ್ಷೇತ್ರ ಯಾವುದಂತಂದ್ರೆ ಕಿತ್ತೂರು ಕ್ಷೇತ್ರ. ನಾನು ಹಡದ ತಾಯಿ ಮೇಲೆ ನನ್ನ ನೆಚ್ಚಿನ ನಾಯಕರಾದಂಥ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಸಮ್ಮುಖದೊಳಗ ಪವಿತ್ರವಾದಂಥ ಕಾದರವಳ್ಳಿಯ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಪವಿತ್ರವಾದ ಸ್ಥಳದೊಳಗ ಪ್ರಮಾಣ ಮಾಡಿ ಹೇಳಿದೆ, ನಾನು ಕಾಂಗ್ರೆಸ್ ಧ್ವಜವನ್ನ ಕಿತ್ತೂರೊಳಗೆ ನಾನು ಹಾರಿಸ್ತೀವಿ ಅಂತ ಹೇಳಿ. ನನ್ನ ಮನೆಗೆ ಬಂದ್ರಿ, ನನ್ನ ಕರ್ಕೊಂಡ್ರಿ, ನಿಮ್ಮ ಗಾಡ್ಯಾಗ ಹತ್ತಿಸ್ಕೊಂಡ್ರಿ. ಯಾಕೆ ಪ್ರಚಾರ ಗಾಡಿಯಾಗ
ಕಿತ್ತೂರೊಳಗ ಚೆನ್ನಮ್ಮ ಗುರುವಾರಪೇಟೆಯಿಂದ ಸೋಮವಾರಪೇಟೆಯಿಂದ ಚೆನ್ನಮ್ಮ ಸರ್ಕಲ್ ಕರ್ಕೊಂಡ್ ಬಂದವ್ರು ನೀವು ನನಗೆ. ಆಮೇಲೆ ಅಧಿಕಾರಕ್ಕೆ ಬಂತು, ಮುಂದೆ ಏನಾಯ್ತು ಅನ್ನೋದು ನಾನು ಹೇಳಿಲ್ಲ. ನನ್ನ ಪಾಲಿಗೆ ನಾವು 3 ವರ್ಷ ಆಯ್ತು, ನಾನು ಅದೇ